ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 20. ದಶರಥನು ವಿಶ್ವಾಮಿತ್ರನಿಗೆ ರಾಮನನ್ನು ಕೊಡಲು ತಿರಸ್ಕರಿಸಿದುದು. ರಾಜಸಿಂಹನಾದ ದಶರಥನು ವಿಶ್ವಾಮಿತ್ರನ ಮಾತನ್ನು ಕೇಳಿ ಸ್ವಲ್ಪ ಕಾಲ ಪ್ರಜ್ಞೆ ತಪ್ಪಿದವನಂತೆ ನಿಶ್ಚೇಷ್ಟಿತನಾಗಿದ್ದು, ಅನಂತರ ಚೇತರಿಸಿಕೊಂಡು ಇಂತೆಂದನು: ರಾಜೀವಲೋಚನನಾದ ನನ್ನ ರಾಮನಿಗೆ ಇನ್ನೂ 16 ವರ್ಷಗಳಾಗಿಲ್ಲ. ರಾಕ್ಷಸರೊಡನೆ ಯುದ್ಧ ಮಾಡಲು ಆತನಿಗೆ ಯೋಗ್ಯತೆ ಇದೆಯೆಂದು ನಾನು ಒಪ್ಪಲಾರೆನು. ಇದೋ ಸಕಲ ಯುದ್ಧ ಸಾಮಗ್ರಿಗಳಿಂದ ಕೂಡಿದ ಒಂದು ಅಕ್ಷೌಹಿಣಿ ಸೈನ್ಯವನ್ನು ಕರೆದುಕೊಂಡು ಆ ಸೈನ್ಯಕ್ಕೆ ಒಡೆಯನಾದ ನಾನೇ ಬಂದು ಆ ರಾಕ್ಷಸರೊಡನೆ ಯುದ್ಧ ಮಾಡುವೆನು. ಈ ಸೈನ್ಯದಲ್ಲಿರುವ ನನ್ನ ಸೇವಕರು ಶೂರರು, ಪರಾಕ್ರಮಶಾಲಿಗಳು, ಅಸ್ತ್ರವಿದ್ಯೆಯಲ್ಲಿ ನುರಿತವರು ಆಗಿ ರಾಕ್ಷಸರೊಡನೆ ಯುದ್ಧ ಮಾಡಲು ಅವರು ಶಕ್ತರು. ರಾಮನನ್ನು ಕರೆದುಕೊಂಡು ಹೋಗಬೇಡ. ನಾನೇ ಧನುಷ್ಪಾಣಿಯಾಗಿ ಬಂದು ರಣರಂಗದಲ್ಲಿ ಸೈನ್ಯವನ್ನು ರಕ್ಷಿಸುತ್ತಾ ನನ್ನ ಪ್ರಾಣಗಳಿರುವವರೆಗೂ ರಾಕ್ಷಸರೊಡನೆ ಯುದ್ಧ ಮಾಡುವೆನು. ನಿನ್ನ ಆ ಯಜ್ಞ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವಂತೆ ನಾನು ರಕ್ಷಿಸುವೆನು. ನಾನು ಅಲ್ಲಿಗೆ ಬರುವೆನು. ರಾಮನನ್ನು ಕರೆದುಕೊಂಡು ಹೋಗಬೇಡ. ಆತನು ಇನ್ನೂ ಬಾಲಕ, ಧನುರ್ವಿದ್ಯೆಯನ್ನು ಇನ್ನೂ ಕಲಿತಿಲ್ಲ, ಬಲಾಬಲಗಳನ್ನು ತಿಳಿದುಕೊಳ್ಳಲಾರ, ಅಸ್ತ್ರಬಲವನ್ನು ಇನ್ನೂ ಪಡೆದಿಲ್ಲ, ಯುದ್ಧಶಾಸ್ತ್ರದಲ್ಲಿ ಆತನಿಗೆ ಪಾಂಡಿತ್ಯವಿಲ್ಲ. ರಾಕ್ಷಸರು ಮಾಯಾಯುದ್ಧ ಮಾಡತಕ್ಕವರು, ಅದು ನಿಶ್ಚಯ. ಆದ್ದರಿಂದ ಈತನು ರಾಕ್ಷಸನೊಡನೆ ಯುದ್ಧ ಮಾಡಲು ಯೋಗ್ಯನಲ್ಲ. ಎಲೈ ಮುನಿವರ್ಯನೇ, ರಾಮನನ್ನಗಲಿ ಮುಹೂರ್ತ ಕಾಲ ಕೂಡ ನಾನು ಜೀವಿಸಲಾರೆನು. ಆದ್ದರಿಂದ ರಾಮನನ್ನು ಕರೆದುಕೊಂಡು ಹೋಗಬೇಡ. ಎಲೈ ವ್ರತನಿಷ್ಠನಾದ ಬ್ರಾಹ್ಮಣ ಶ್ರೇಷ್ಠನೇ, ಒಂದು ವೇಳೆ ರಾಮನನ್ನು ಕರೆದುಕೊಂಡು ಹೋಗಬೇಕೆಂದೇ ನೀನು ಅಪೇಕ್ಷಿಸುವುದಾದರೆ ಚತುರಂಗ ಸೈನ್ಯ ಸಹಿತ ಬರುವ ನನ್ನನ್ನು ಆತನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಎಲೈ ಕೌಶಿಕನೇ, ನನಗೆ 60,000 ವರ್ಷಗಳು ಕಳೆದ ಬಳಿಕ ಬಹು ಪ್ರಯಾಸದಿಂದ ಈತನು ಹುಟ್ಟಿದನು. ರಾಮನನ್ನು ಕರೆದುಕೊಂಡು ಹೋಗಬೇಡ. ನನ್ನ 4 ಮಕ್ಕಳ ಪೈಕಿ ಹಿರಿಯವನು, ನನ್ನ ಕುಲ ಧರ್ಮಗಳನ್ನು ನಡೆಸಲು ಅರ್ಹನಾದವನು ಆದ ಈತನಲ್ಲಿಯೇ ನನಗೆ ಅತ್ಯಂತ ಪ್ರೀತಿ. ಆದ್ದರಿಂದ ರಾಮನನ್ನು ಕರೆದುಕೊಂಡು ಹೋಗಬೇಡ. ಅದಂತಿರಲಿ, ಆ ರಾಕ್ಷಸನ ಪರಾಕ್ರಮವೆಂತಹುದು? ಅವರು ಯಾರು? ಯಾರ ಮಕ್ಕಳು? ಅವರ ಗಾತ್ರ ಪ್ರಮಾಣಗಳೆಷ್ಟು? ಅವರನ್ನು ರಕ್ಷಿಸತಕ್ಕವರಾರು? ಎಲೈ ಬ್ರಹ್ಮವರ್ಯನೇ, ಕಪಟ ಯುದ್ಧವನ್ನು ಮಾಡತಕ್ಕ ಆ ರಾಕ್ಷಸನನ್ನು ರಾಮನಾಗಲಿ ನನ್ನ ಸೈನ್ಯವಾಗಲಿ ನಾನೇ ಆಗಲಿ ಹೇಗೆ ಪ್ರತಿಭಟಿಸಬಹುದೆಂಬುದನ್ನು ತಿಳಿಸು. ಎಲೈ ಪೂಜ್ಯನೇ, ರಾಕ್ಷಸರು ಪರಾಕ್ರಮದಿಂದ ಕೊಬ್ಬಿರುವವರು, ದುಷ್ಟ ಸ್ವಭಾವವುಳ್ಳವರು. ಅವರೊಡನೆ ನಾನು ಯುದ್ಧದಲ್ಲಿ ಹೇಗೆ ನಿಲ್ಲಬಲ್ಲೆನು? ಎಲ್ಲವನ್ನೂ ನನಗೆ ವಿಶದವಾಗಿ ತಿಳಿಸು. ದಶರಥನ ಈ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರನು ಹೀಗೆ ಉತ್ತರ ಕೊಟ್ಟನು: ಪುಲಸ್ತ್ಯ ಬ್ರಹ್ಮನ ವಂಶದಲ್ಲಿ ಹುಟ್ಟಿದ ರಾವಣನೆಂಬ ರಾಕ್ಷಸನಿರುವನು. ಆತನು ಬ್ರಹ್ಮನಿಂದ ವರಗಳನ್ನು ಪಡೆದು ಮಹಾಬಲ ಪರಾಕ್ರಮಗಳಿಂದ ಕೂಡಿ ಬಹುಸಂಖ್ಯಾತ ರಾಕ್ಷಸರಿಂದ ಕೂಡಿದವನಾಗಿ 3 ಲೋಕಗಳನ್ನು ಬಹಳವಾಗಿ ಬಾಧಿಸುತ್ತಿದ್ದಾನೆ. ರಾಕ್ಷಸರಿಗೆಲ್ಲ ರಾಜನಾದ ಈ ರಾವಣನು ಮಹಾಪರಾಕ್ರಮಿಯಾಗಿ ಸಾಕ್ಷಾತ್ ಕುಬೇರನಿಗೆ ತಮ್ಮನು ವಿಶ್ರವಸ್ಸೆಂಬ ಋಷಿಯ ಪುತ್ರನು ಆಗಿರುವನೆಂದು ಹೇಳುತ್ತಾರೆ. ಮಹಾಬಲಶಾಲಿಯಾದ ಆತನು ತಾನಾಗಿಯೇ ಯಜ್ಞಕ್ಕೆ ವಿಘ್ನವನ್ನು ಮಾಡುವುದಕ್ಕೆ ಸಮಯವಿರದಿದ್ದರೆ ಮಾರೀಚ, ಸುಬಾಹುಗಳೆಂಬ ಮಹಾಬಲಶಾಲಿಗಳಾದ 2 ರಾಕ್ಷಸರನ್ನು ಯಜ್ಞಕ್ಕೆ ವಿಘ್ನವನ್ನು ಮಾಡುವುದಕ್ಕಾಗಿ ಕಳುಹಿಸುತ್ತಾನೆ. ವಿಶ್ವಾಮಿತ್ರ ಋಷಿಯು ಹೀಗೆಂದು ಹೇಳಲು ರಾಜನು ಆತನನ್ನು ಕುರಿತು: ದುರಾತ್ಮನಾದ ರಾವಣನೆದುರಿಗೆ ಯುದ್ಧದಲ್ಲಿ ನಿಲ್ಲಲು ನಾನು ಶಕ್ತನಲ್ಲ. ಎಲೈ ಧರ್ಮಜ್ಞನೇ, ನನ್ನ ಮಗನಲ್ಲಿ ನೀನು ದಯೆಯನ್ನಿಡು. ಅಲ್ಪಭಾಗ್ಯನಾದ ನನಗೆ ನೀನೇ ದೈವವು, ನೀನೇ ಗುರುವು. ರಾವಣನನ್ನೆದುರಿಸಲು ದೇವದಾನವ ಗಂಧರ್ವರಿಗಾಗಲಿ ಯಕ್ಷರು, ಪಕ್ಷಿಗಳು, ಸರ್ಪಗಳಾಗಲಿ ಸಮರ್ಥರಲ್ಲ. ಹಾಗಿದ್ದ ಮೇಲೆ ಮನುಷ್ಯ ಮಾತ್ರದವರು ಯುದ್ಧದಲ್ಲಿ ಆತನನ್ನು ಹೇಗೆ ಎದುರಿಸಬಲ್ಲರೋ? ಆ ರಾಕ್ಷಸನು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದಂಥವರ ಪರಾಕ್ರಮವನ್ನು ಸಹ ಸೆಳೆದು ಬಿಡುವನು. ಆತನೊಡನೆಯಾಗಲಿ ಆತನ ಸೈನ್ಯದೊಡನೆಯಾಗಲಿ ನಾನು ಯುದ್ಧ ಮಾಡಲು ಶಕ್ತನಲ್ಲ. ಎಲೈ ಮುನಿಶ್ರೇಷ್ಠನೇ, ಸೇನಾ ಸಮೇತನಾಗಿಯಾಗಲಿ ನನ್ನ ಮಕ್ಕಳ ಸಹಿತನಾಗಿಯಾಗಲಿ ನಾನು ಅವರೊಡನೆ ಯುದ್ಧ ಮಾಡಲಾರೆನು.
ದೇವತೆಗಳಂತೆ ತೇಜಸ್ವಿಯಾಗಿದ್ದರೂ ಯುದ್ಧ ವಿಚಾರದಲ್ಲಿ ಇನ್ನೂ ಪಾಂಡಿತ್ಯವನ್ನು ಪಡೆಯದಿರುವ ಹಾಗೂ ನನಗೆ ಗತಿದಾಯಕನಾದ ಇನ್ನೂ ಕೇವಲ ಬಾಲಕನಾಗಿರುವ ನನ್ನ ಮಗನನ್ನು ಏನೇ ಆಗಲಿ ನಿನಗೆ ಕೊಡಲಾರೆನೋ. ನಿನ್ನ ಯಜ್ಞಕ್ಕೆ ವಿಘ್ನಕಾರಿಗಳಾದ ಆ ಮಾರೀಚ, ಸುಬಾಹು ಎಂಬುವರಾದರೋ ವೀರ್ಯವಂತರು, ಯುದ್ಧ ವಿದ್ಯೆಯನ್ನು ಚೆನ್ನಾಗಿ ಅರಿತವರು, ಸುಂದೋಪಸುಂದರ ಮಕ್ಕಳಾದ ಅವರು ಯುದ್ಧದಲ್ಲಿ ಅಮನಿಗೆ ಸಮಾನರು. ನಿನಗೆ ನಾನು ನನ್ನ ಮಗನನ್ನು ಕೊಡಲಾರೆನೋ. ಅವರಿಬ್ಬರಲ್ಲಿ ಹೇಗೋ ಒಬ್ಬನನ್ನು ಮಾತ್ರವೇ ಎದುರಿಸುವುದಾಗಿದ್ದರೆ ನಾನು ನನ್ನ ಸ್ನೇಹಿತರನ್ನು ಪರಿವಾರದವರನ್ನು ಕೂಡಿಕೊಂಡು ಯುದ್ಧ ಮಾಡಬಹುದಾಗಿತ್ತು. ಈ ಪ್ರಕಾರ ರಾಜನು ಭಯದಿಂದ ನುಡಿಯುತ್ತಿರಲು ಕೌಶಿಕ ಪುತ್ರನು ಬ್ರಾಹ್ಮಣೋತ್ತಮನೂ ಆದ ವಿಶ್ವಾಮಿತ್ರನು ತುಂಬ ಕೋಪಾವಿಷ್ಟನಾದನು. ಯಾಗದಲ್ಲಿ ತುಪ್ಪದಿಂದ ಅಗ್ನಿಗೆ ಹೋಮ ಮಾಡುವಾಗ ಅಗ್ನಿಯು ಪ್ರಜ್ವಲಿಸುವಂತೆ ಮಹರ್ಷಿಯ ಕೋಪಾಗ್ನಿಯು ಪ್ರಜ್ವಲಿಸುತ್ತಿತ್ತು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.